ನೋಡ್ರಿ, ಪಾಕಿಸ್ತಾನವನ್ನು ಆಪರೇಷನ್ ಸಿಂಧೂರ ಮೂಲಕವೂ ನಾವು ಸದೆ ಬಡಿದಿದ್ದೇವೆ. ಎಕಾನಮಿಯಲ್ಲಿಯೂ ಪೂರ್ತಿ ಭಾರತವನ್ನು ವಿರುದ್ಧ ಹಾಕ್ಕೊಂಡು ಇವತ್ತು ಒಂದು ರೀತಿಯಲ್ಲಿ ಭಿಕ್ಷುಕರ ರಾಷ್ಟ್ರವಾಗಿ ಪರಿವರ್ತನೆ ಹೊಂದಿದೆ. ಕ್ರಿಕೆಟ್ದಲ್ಲಿಯೂ ಇಲ್ಲಿವರೆಗಾದಂಥ ಎಲ್ಲ ಸರಣಿಗಳಲ್ಲಿ ಪಾಕಿಸ್ತಾನ ಸೋತಾರೆ. ಇವತ್ತು ಪಾಕಿಸ್ತಾನ ಸೋಲ್ತದ, ಭಾರತ ಗೆಲ್ತದೆ. ನಾನು ಆಲ್ರೆಡಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೀನಿ. ಇವ್ರಿಗೆ ಮತಗಳ್ಳತನ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅನೇಕರು ಇದಕ್ಕೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅನೇಕ ಮಾಜಿ ಚುನಾವಣಾ ಮುಖ್ಯ ಆಯುಕ್ತರು ಇದಕ್ಕೆ ಅವರು ಒಪಿನಿಯನ್ ಕೊಟ್ಟಾರೆ. ಯಾವ ಕಾಲಕ್ಕೂ ಯಾವುದೇ ರೀತಿಯಾದಂಥ ಡಿಲೀಷನ್ ಆಗ್ಬೇಕಂತಂದ್ರೆ ನಾನು ನಿಮ್ಮ ಹೆಸರು ಡಿಲೀಟ್ ಮಾಡೋಕ್ಕೆ ಬರಲ್ಲ, ವೆರಿಫಿಕೇಷನ್ ಆಗ್ತದೆ, ನೋಟಿಸ್ ಕೊಡ್ತಾರೆ, ಆನ್ಲೈನ್ ಮಾಡೋಕ್ಕೆ ಬರಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ದೇಶದೊಳಗೆ ನಡೆದಂಥ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಏನದ, ಅಮೇರಿಕಾದಲ್ಲಿ ಸಹಿತ ಇಷ್ಟು ವ್ಯವಸ್ಥಿತ ಚುನಾವಣೆ ಆಗೋದಿಲ್ಲ. ಈಗ ಬೇರೆ ಮುಂದುವರೆದಂಥ ರಾಷ್ಟ್ರದಲ್ಲಿಯೂ ಸಹಿತ ಇಷ್ಟು ನಿಷ್ಪಕ್ಷಪಾತಂಥ ವ್ಯವಸ್ಥಿತವಾದಂಥ ಚುನಾವಣೆ ಆಗೋದಿಲ್ಲ. ಆದರೆ ಭಾರತದಲ್ಲಿ ಅತ್ಯಂತ ಮುಕ್ತವಾದಂಥ ನಿಷ್ಪಕ್ಷವಾದಂಥ ಚುನಾವಣೆ ನಡೀತಾ ಇದ್ದರೂ ಸಹಿತ ಇವರು ಅವ್ರದ್ದು ಆರ್ಗ್ಯುಮೆಂಟ್ ಏನು, ಅವ್ರು ಹೇಳಿರಲಿಲ್ಲ ಅಂತಂದ್ರೆ ಡಿಲೀಟ್ ಆಗಿಬಿಡ್ತೈತಂತ. ನಿಮ್ಗೆ ಕನಸು ಬಿದ್ದಿತ್ತು, ನಿಮ್ಗೆ ಡಿಲೀಟ್ ಆಗ್ತದೆ ಕನಸು ಬಿದ್ದಿತ್ತ ನಿಮ್ಗೆ? 6,000 ಕೊಟ್ಟರು ಯಾರೋ ಅವರು, ಮತ್ತು ಆನ್ಲೈನ್ ಕೊಟ್ಟರು ವಿತೌಟ್ ವೆರಿಫಿಕೇಷನ್ ಆಗೋದೇ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ಯಾರ ಹಿಂದಿನ ಚುನಾವಣಾ ಕಾಂಗ್ರೆಸ್ ಕಾಲದಲ್ಲಿದ್ದಂಥ ಚುನಾವಣಾ ಆಯುಕ್ತರು. ಅವರು ಹೇಳಿದ್ದಾರೆ ವಿತೌಟ್ ಗಿವಿಂಗ್ ನೋಟಿಸ್, ಯಾವುದೇ ನೋಟಿಸ್ ಕೊಡಲಾರದೆ, ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡಲಾರದೆ ಯಾರ್ದು ಮತ್ತೊಬ್ಬರದು ನಾವು ವೋಟರ್ ಲಿಸ್ಟು ಡಿಲೀಟ್ ಮಾಡಲಿಕ್ಕೂ ಆಗೋದಿಲ್ಲ, ಆ್ಯಡ್ ಮಾಡಲಿಕ್ಕೂ ಆಗೋದಿಲ್ಲ, ನೋಟಿಸ್ ಕೊಡ್ತಾರೆ ಅದಕ್ಕೆ. ಈಗ ನಾನು ನಿಮ್ಮದು ಡಿಲೀಟ್ ಮಾಡಬೇಕು ಅಂತ ಕೊಟ್ಟರೆ ನಿಮಗೆ ನೋಟಿಸ್ ಕೊಡ್ತಾರೆ, ನೀವು ಇಲ್ಲಿಲ್ಲ ಅಂತೇಳಿ ಕಂಪ್ಲೇಂಟ್ ಬಂದದ ಏನಂತ, ಇಲ್ಲ ನಾ ಇಲ್ಲೇ ಇದ್ದೀನಿ ಅಂತ ನೀವು ಸಾಕ್ಷಿ ಕೊಟ್ಟರೆ ನಿಮ್ಗೆ ಡಿಲೀಟ್ ಮಾಡೋಕ್ಕೆ ಬರಲ್ಲ. ಇಷ್ಟು ಕಾಮನ್ ಸೆನ್ಸ್ ಇರಲಾರ್ದಂಥ ರಾಹುಲ್ ಗಾಂಧಿ ಜನ ತನಗೆ ಓಟ್ ಹಾಕಿಲ್ಲ ಅಂಥೇಳಿ ಅದನ್ನು ಇವತ್ತು ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಸಂವಿಧಾನಬದ್ಧವಾದಂಥ ಸಂಸ್ಥೆಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. SIT ಮಾಡಿ ಏನಾಗೋದಿಲ್ಲ. SIT ಯಾಕಂದ್ರೆ ಆಲ್ರೆಡಿ ಇವರೇನು ನಮ್ಮ ಕರ್ನಾಟಕ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಯಾರಿಂದ ಕಂಪ್ಲೇಂಟ್ ಬಂದಿತ್ತು ಅದನ್ನು ತೆಗೀಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ. ಇವರು ತನಿಖೆ ಮಾಡಿಲ್ಲ. ಇಲ್ಲಿವರೆಗೆ ಇವ್ರಿಗೆ ನೆನಪಿಲ್ಲ. ರಾಹುಲ್ ಗಾಂಧಿಗೆ ಏನಾರು ಒಂದು ಬೇಕಾಗಿತ್ತು, ಯಾರೋ ಒಂದು ಬರೆದು ಕೊಟ್ಟದ್ದು ಹೇಳೋದು. ಈಗ ಅಲ್ಲಿ ಯಾರ್ದೋ ಒಬ್ಬರು ನಂಬರ್ ಕೊಟ್ಟಿದ್ರು, ಆ ನಂಬರ್ಗೆ ಸಿಕ್ಕಾಪಟ್ಟೆ ಫೋನಿಗೆ ಅಂದ್ರೆ ಸುಳ್ಳು ನಂಬರ್ ಕೊಟ್ರ ಅಂಥೇಳಿ ಈಗ ಅವರು ಕಂಪ್ಲೇಂಟ್ ಕೊಡ್ತಾರೆ. ಸರ್ ಉತ್ತರ ಪ್ರದೇಶದವ್ರು ನಾಚಿಕೆಲ್ಲ ರಾಹುಲ್ ಗಾಂಧಿಗೆ ಇವರಿಗೆ. ಸರ್ ಈಗ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು, ಬ್ಯಾಲೆಟ್ ಪೇಪರ್ ಚುನಾವಣೆ ಅವರು ಕೇಂದ್ರ ಅಂದರೆ ವಿಧಾನಸಭೆ ಲೋಕಸಭೆಗಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ಏನು EVM ಇದೆ ಇದು ಟ್ಯಾಂಪರ್ ಪ್ರೂಫ್. ಇದು ಯಾಕಂದ್ರೆ ಇದು ವೈಫೈ ಲಿಂಕ್ಡ್ ಇಲ್ಲ, ಯಾವುದೇ ಸಾಫ್ಟ್ವೇರ್ ಲಿಂಕ್ ಇಲ್ಲ, ಇಂಡಿಪೆಂಡೆಂಟ್ ಒಂದು ಮಷಿನ್ ಇರ್ತದೆ. ಇದನ್ನು ಚಾಲೆಂಜ್ ಕೊಟ್ಟರು, ಸುಪ್ರೀಂ ಕೋರ್ಟ್ನಾಗ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳ್ತೀವಿ ಹೆಂಗೆ ಟ್ಯಾಂಪರ್ ಮಾಡ್ತೀರಿ ತೋರಿಸ್ರಂತ. ವರ್ಲ್ಡ್ ಲೆವೆಲ್ದೊಳಗೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಚಾಲೆಂಜ್ ಕೊಟ್ಟರು, ಒಬ್ಬರು ಟ್ಯಾಂಪರ್ ಮಾಡಲಿಕ್ಕಾಗಿಲ್ಲ. ಅಂದ್ರೆ ಒಂದು ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ಜಗತ್ತಿನೊಳಗೆ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ಯದ ನಮ್ದೀಗ. ಆ ರೀತಿ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪುರೋಗಾಮಿ ಒಂದು ನಡವಳಿಕೆ ಏನದಲ್ಲ, ಇದು ಇವ್ರನ್ನ ನೀವು ಹಿಂದಕ್ಕೆ ಹೋಗ್ರಿ, ನಿಮ್ಮನ್ನು ಹಿಂದಕ್ಕೆ ಕಳಿಸ್ತಾರೆ. 3 ರಾಜ್ಯದಲ್ಲಿದ್ದೀರಿ. ಈ ರೀತಿಯ ಇವತ್ತು ಬಿಹಾರದಲ್ಲಿ ಏನಾಗಿದೆ ಮತಗಳ್ಳತನ ಅಂಥೇಳಿ ಇವ್ರನ್ನ ಹೊರಗಾಗಬೇಕಂತ ತೀರ್ಮಾನ ಮಾಡ್ಯಾರ. RJD ಅವ್ರು ನಾಚಿಗೆ ಬರ್ಬೇಕು ಕಾಂಗ್ರೆಸ್ ಪಾರ್ಟಿ ಅವರಿಗೆ. ಹಾಸನದ ಬೇಲೂರಿನಲ್ಲಿ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕುವಂಥ ಕೆಲಸ, ವಿಕೃತಿ ಮೆರೆಯುವಂಥ ಕೆಲಸವನ್ನು ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಯಾವಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ವಿಶೇಷವಾಗಿ ಇತ್ತೀಚಿನ 25-30 ವರ್ಷದೊಳಗೆ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಅವರು ಮುಟ್ಟಿದ್ದಾರೆ. ನಾನು ಭಾಳ ಸರ್ತಿ ಇದನ್ನು ಹೇಳಿದ್ದೀನಿ. ಯಾವಾಗ ಮತಾಂಧ ಮುಸಲ್ಮಾನರದು, ನಾ ಎಲ್ಲ ಮುಸಲ್ಮಾನರು ಅಂತ ಹೇಳೋದಲ್ಲ, ಮತಾಂಧ ಮುಸಲ್ಮಾನರೇನು ಈ ಗಡಬಡಿಗಳನ್ನು ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನ ಮತ್ತು ಪೊಲೀಸರನ್ನ ಸುಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಆನಂತರ ಆ ಕಡೆ DJ ಹಳ್ಳಿ KG ಹಳ್ಳಿದು ವಿತ್ಡ್ರಾ ಮಾಡಿದ್ದು, ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿದ ನಂತರ ಸಹಿತ ಹುಬ್ಬಳ್ಳಿ ಕೇಸ್ ಹಿಂತೆಗಿಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾರೆ ಮತಾಂಧ ಇಸ್ಲಾಮಿಕ್ ಶಕ್ತಿಗಳದ್ದು. ಯಾರು ಬೇರೆ ರೀತಿಯಾದಂಥ ಡೌಟ್ಗಳನ್ನು ವ್ಯಕ್ತಪಡಿಸಿದರು. ಕೆಲವುದರಲ್ಲಂತೂ NIA ತನಿಖೆ ನಡೆದದ್ದು ಸಹಿತ
ರೆಕಮೆಂಡೇಷನ್ ಆಗಿತ್ತು. ಅದು ಏನಕ್ಕೇನು ಕಾರಣದಿಂದ ಸ್ಟೇಟ್ ಪೊಲೀಸ್ ಕಡೆ ಉಳಿದು ಈ ರೀತಿಯಾದಂಥ ಒಂದು ಕೃತ್ಯವನ್ನು ಏನು ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇವರಿಗೆ ಸಮಾಜದ್ರೋಹಿಗಳಿಗೆ, ಯಾರು ಸಮಾಜದಲ್ಲಿ ದೇಶದಲ್ಲಿ ಈ ಒಂದು ಸೌಹಾರ್ದತೆಯನ್ನು ಕೆಡಿಸಿ ದೇಶದಲ್ಲಿ ಒಂದು ರೀತಿಯಾದಂಥ ಮತೀಯ ಭಾವನೆಯನ್ನು ಕೆರಳಿಸ್ಲಿಕ್ಕೆ ಹೊಂಟಾರಲ್ಲ, ಅವರಿಗೆ ಕಾಂಗ್ರೆಸ್ಸಿನ ಪ್ರೋತ್ಸಾಹದ, ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ. ಹಾಗಾಗಿ ಈ ಘಟನೆಗಳು ನಡೀತಾವೆ. ಸೊ ಅದರದ್ದು ಪರಿಣಾಮನೇ ಇವತ್ತು ಜಾತೀಯ ಗಣತಿಯಲ್ಲಿ ಸಹಿತ ಯಾವ ಆಧಾರದ ಮೇಲೆ ಮಾಡ್ತಾರೆ? ಜಾತೀಯ ಒಂದು ಸಮೀಕ್ಷೆ ಅಂಥೇಳಿ ಯಾವ ಆಧಾರದ ಮೇಲೆ? ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು ಯಾವ ಆಧಾರದ ಮೇಲೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಕನ್ವರ್ಟ್ ಆದವರಿಗೆ ಮೀಸಲಾತಿ ಇಲ್ಲ ಅನ್ನೋದು ಸ್ಪಷ್ಟದ ನಮ್ಮ ಸಂವಿಧಾನದಾಗ. ಹಿಂದೂ ಸಮಾಜದಲ್ಲಿ ಅಥವಾ ಹಿಂದೂ ವ್ಯವಸ್ಥೆಯಲ್ಲಿ ಒಂದು ಕೆಟ್ಟ ಸಂಗತಿ ಮಧ್ಯೆ ಯಾವಾಗೋ ತೂರ್ಕೊಂಡು ಬಂತು, ಅದಂದರೆ ಅಸ್ಪೃಶ್ಯತೆ. ಈ ಅಸ್ಪೃಶ್ಯತೆ ಒರಿಜಿನಲಿ ಹಿಂದೂ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿರ್ಬೋದು, ಹಿಂದೂ ಧರ್ಮದಲ್ಲಿರ್ಬೋದು ಎಂದೂ ಇರಲಿಲ್ಲ. ಇದು ಮಧ್ಯದಲ್ಲಿ ಯಾವುದೋ ಒಂದು ಘಟ್ಟದಲ್ಲಿ ಇದೊಂದು ಭಾಳ ಕೆಟ್ಟದಾದಂಥ ಒಂದು ಯಾರೋ ಶುರು ಮಾಡಿದಂಥದ್ದು. ಅದು ಮುಂದೆ ಭಾಳಷ್ಟು ಜನರನ್ನ, ಇಡೀ ಸಮಾಜದಿಂದನೇ ನಮ್ಮದೇ ಬಂಧುಗಳನ್ನು, ನಮ್ಮ ಜೊತೆಗೆ ರಕ್ತ ಹಂಚಿಕೊಂಡು, ನಮ್ಮ ಜೊತೆಗೆ ಇದೇ ಗಾಳಿಯನ್ನು ತೆಗೆದುಕೊಂಡು ಇದೇ ನೀರನ್ನು ಕುಡಿಯುವಂಥವ್ರನ್ನ ದೂರಿಡುವಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂದದ್ದಕ್ಕೆ, ಅವರಿಗೆ ಸಾಮಾಜಿಕ ಸಮಾನತೆ ಇಲ್ಲದಕ್ಕೆ ಅವರಿಗೆ ರಿಸರ್ವೇಷನ್ ಅಂತ ಮಾಡಿದ್ರು. ಯಾರು ಹಿಂದೂ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲಿ ಇದ್ದಾರೆ ಅವ್ರನ್ನ. ಆದರೆ ಇವತ್ತು ಯಾರು ಕನ್ವರ್ಟ್ ಆದವ್ರನ್ನ ಅವ್ರು ಲೆಕ್ಕ ಮಾಡಿ ಅವ್ರಿಗೂ ಕೊಡೋರು. ಅಂದರೆ ಹಿಂದೂ ಸಮಾಜವನ್ನು ಒಡೀಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ. ಅದು ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಅವರ ನಕಲಿ ಗಾಂಧಿ ಕುಟುಂಬದವರ ಒಂದು ಪ್ರೇರಣೆಯಿಂದ, ಅವರ ಸೂಚನೆಯಿಂದ ಈ ರೀತಿ ಹಿಂದೂ ಸಮಾಜವನ್ನು ಒಡೆದು ಹಾಕಿ ನುಸುಳುಕೋರರೇನಿದ್ದಾರೆ ಅವರಿಗೆ ವೋಟಿಂಗ್ ರೈಟ್ ಕೊಟ್ಟು ದೇಶವನ್ನು ಒಂದು ರೀತಿಯಲ್ಲಿ ಅಶಕ್ತಗೊಳಿಸುವಂಥ ಒಂದು ಷಡ್ಯಂತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಭಾಗ ಆಗಿದೆ. ಸೊ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಮಸೀದಿ ಮೇಲಿಂದ ಕಲ್ಲು ಹೊಡಿತಾರೆ ಗಣಪತಿಗೆ. ಆ ಮಸೀದಿಗೆ ಬುಲ್ಡೋಜರ್ ಹಚ್ಚಿರಿ ಅಂತ ಹೇಳಿದ್ದಕ್ಕೆ ಒಂದು ಮಸೀದಿಯಾಗಿಂದ ಕಲ್ಲು ಹೊಡೆದಾರ, ಒಂದು ಶಳಿಕೆ ಊಟ. ಬೇರೆ ಅನೇಕರಿಗೆ ಅನೇಕ ರೀತಿಯಾದಂಥ ಕೆಟ್ಟ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ಏನೂ ಆ್ಯಕ್ಷನ್ ಇಲ್ಲ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಏನೇನು ಹೇಳಿದ್ರಿ? ಎಷ್ಟು ಜನನ ಅರೆಸ್ಟ್ ಮಾಡಿರಿ ನೀವು? ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳಕ್ಕೆ ಬುಲ್ಡೋಜರ್ ಹಚ್ಬೇಕಂತವ್ರಿಗೆ ಏನಾಗಲಿಲ್ಲ. ನಿಮಗೊಂದು ಮಸೀದಿಗೆ ಬುಲ್ಡೋಜರ್ ನಮಗೆ ಅರೆಸ್ಟ್ ಮಾಡ್ತೀರಿ ನೀವು? ಕಾಂಗ್ರೆಸ್ ಪಾರ್ಟಿ ಒಂದು ಸಂಪೂರ್ಣ ಮುಸಲ್ಮಾನರ ಪರವಾಗಿರುವಂಥ, ಮತಾಂಧ ಮುಸಲ್ಮಾನರ ಪರವಾಗಿರುವಂಥ ಒಂದು ಕೆಟ್ಟ ಮತಾಂಧ ಪಾರ್ಟಿಯಾಗಿ ಪರಿವರ್ತನೆ ಹೊಂದಿದ್ದರ ಪರಿಣಾಮ ಇದೆಲ್ಲ ಆಗ್ತಾಯಿದೆ. ನೋಡಿ, ಕೇಂದ್ರ ಸರ್ಕಾರ ಕೈ ಹಾಕಿದೆ. ಕೇಂದ್ರ ಸರ್ಕಾರ ಜನಗಣತಿ ಮಾಡ್ತದೆ. ಜನಗಣತಿ ಮಾಡುವ ಅಧಿಕಾರ ಇರುವುದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಇದೇನಿದ್ರೂ ಸಮೀಕ್ಷೆ, ಇದಕ್ಕೆ ಅರ್ಥನೂ ಇಲ್ಲ. ಇದಕ್ಕೆ ಈ ಒಂದು ಸಮೀಕ್ಷೆ ಇದು, ಈ ಸಮೀಕ್ಷೆಗೆ ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲ. ಮೊದಲ ಒಂದು 400 ಕೋಟಿ ರೂಪಾಯಿ ಕಳೆದಾರ, ಈಗ ಮತ್ತೆ ಇನ್ನೊಂದು 400 ಕೋಟಿ ರೂಪಾಯಿ ವೇಸ್ಟ್ ಮಾಡ್ತಾ ಇದ್ದಾರೆ. ಗವರ್ನರ್ ಲೆಟರ್ ಬರ್ತಾರೆ ಸಿಎಂಗೆ, ಮತ್ತೆ ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಇದನ್ನ ಮುಂದೂಡ್ರಿ ಅಂತೇಳಿ ಡೆಲ್ಲಿ ಹೋಗ್ತಾ ಇದ್ದಾರೆ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರ ನಿನ್ನೆ ಅವರು ಇದ್ದಂಥ ಇದರಲ್ಲಿ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಅಲ್ಲಿ ಇದನ್ನು ಮುಂದೂಡಬೇಕು ಅಂತ ತಿಳ್ಕೊಂಡು ಒಕ್ಕಲಿಗ ಸಮಾಜದವರು ತೀರ್ಮಾನ ತೆಗೆದುಕೊಂಡಾರೆ. ಮೊನ್ನೆ ಲಿಂಗಾಯತ್ ಸಮಾಜ, ಬೇರೆ ಬೇರೆ ಅನೇಕ ಹಿಂದುಳಿದ ಸಮಾಜದವರು ಸಹಿತ, ಹಿಂದುಳಿದ SC STದವರು ಸಹಿತ ಅನೇಕ ಕಡೆ ಇದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ನೀವು SC ಕ್ರಿಶ್ಚಿಯನ್ ಮಾಡಿದರೆ ಅವ್ರು ರಿಸರ್ವೇಷನ್ ಕೊಡ್ತೀರಿ ನೀವು. ನಾಳೆ ಕಾಂಗ್ರೆಸ್ನವ್ರು ನೀವು ಕಳ್ಳರಿದ್ದೀರಿ, ನೀವು ದುಷ್ಟರಿದ್ದೀರಿ ನೀವು. ಸೊ ಅದಕ್ಕಾಗಿ ಅವ್ರಿಗೆ ಕೊಡ್ತೀರಿ ನೀವು. ಅದಕ್ಕಾಗಿ ಎಲ್ಲರೂ ವಿರೋಧ ಮಾಡ್ತಾ ಇದ್ದಂಥ ಸಂದರ್ಭದೊಳಗೆ ಕಾಂಗ್ರೆಸ್ ಪಾರ್ಟಿ ಇದನ್ನು ಮಾಡಿದರೆ ಅದನ್ನು ಡಿ.ಕೆ. ಶಿವಕುಮಾರ್ ಗೊತ್ತಾಗ್ಯದ. ಇದನ್ನು ನಾವೇನು ಮಾಡ್ಲಿಕ್ಕೆ ಹೋದ್ರೆ ಒಕ್ಕಲಿಗ ಸಮಾಜದಲ್ಲೇ ಅವ್ರ ಲೀಡರ್ಶಿಪ್ಪು ಸ್ವಲ್ಪ ಲೀಡರ್ಶಿಪ್ ಏನಾದ್ರು ಹೋಗ್ತದೆ ಅಂಥೇಳಿ ಕಾಂಗ್ರೆಸ್ದೊಳಗೆ ಭಾಳ ಆತಂಕಿತರಾಗಿದ್ದಾರೆ. ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ನಾವು ಸಿ ಎಂ ಒಬ್ಬ ಅಲ್ಟ್ರಾ ಲೆಫ್ಟಿಸ್ಟ್ ಅವರು, ಮತಾಂಧ ಶಕ್ತಿಗಳಿಗೆ ಪ್ರೇರಣೆ ಕೊಡ್ತಾ ಇರೋರೇ ಅವರು. ಥ್ಯಾಂಕ್ ಯು.